ಅಕ್ರಮ ಚರ್ಚ್ ನಿರ್ಮಾಣ ವಿರುದ್ಧ ಹಿಂದೂಪರ ಸಂಘಟನೆ ಹೋರಾಟ. ಗಜೇಂದ್ರಗಡ ತಾಲೂಕಿನ ರಾಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹೋಲಿ ಫ್ಯಾಮಿಲಿ ಶಾಲೆಯಲ್ಲಿ ಹಿಂದೂ ವಿರೋಧಿ ಚಟುವಟಿಕೆಗಳು ನಡೆಸುತ್ತಿದ್ದಾರೆ. ಅಲ್ಲದೆ ಶಾಲೆಯ ಆವರಣ ಮತ್ತು ಮುಂದೆ ಅಕ್ರಮವಾಗಿ ಚರ್ಚ್ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ. ಇದಕ್ಕೆ ರಾಮಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಕಾನೂನು ಗಾಳಿಗೆ ತೂರಿ ಹಣ ತೆಗೆದುಕೊಂಡು ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿ ನೀಡಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂಪರ ಸಂಘಟನೆ ಮುಖಂಡ ಸಂಜೀವ್ ಕುಮಾರ್ ಜೋಶಿ, ರಾಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹೋಲಿ ಫ್ಯಾಮಿಲಿ ಶಾಲೆಯ ಕಾರ್ಯವ್ಯಾಪ್ತಿಯ ಬಗ್ಗೆ ಈ ಹಿಂದೆಯೇ ಗ್ರಾಮ ಪಂಚಾಯಿತಿ ಗಮನಕ್ಕೆ ತರಲಾಗಿತ್ತು. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳದ ಪಿಡಿಒ ಹೋಲಿ ಫ್ಯಾಮಿಲಿ ಶಾಲೆಯವರಿಗೆ ಕಾನೂನುಬಾಹಿರವಾಗಿ ಕಟ್ಟಡ ನಿರ್ಮಾಣಕ್ಕೆ ಮತ್ತು ಚರ್ಚ್ ನಿರ್ಮಾಣಕ್ಕೆ ಪರವಾನಗಿ ನೀಡಿದ್ದಾರೆ ಎಂದು ಆರೋಪಿಸಿದರು. ಹೋಲಿ ಫ್ಯಾಮಿಲಿ ಶಾಲೆಯಲ್ಲಿ ಹಿಂದೂ ವಿರೋಧಿ ನೀತಿಗಳು ಜಾರಿಯಲ್ಲಿದ್ದು ಅವುಗಳಿಗೆ ಕಡಿವಾಣ ಹಾಕಬೇಕು ಹಾಗೂ ಕಾನೂನುಬಾಹಿರ ನಿರ್ಮಾಣವಾಗುತ್ತಿರುವ ಕಟ್ಟಡಕ್ಕೆ ತಡೆ ನೀಡಬೇಕು ಎಂದರು. ಏನು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗಜೇಂದ್ರಗಡ ತಾಲೂಕಿನ ಸಂಬಂಧಪಟ್ಟಂತೆ ನಮ್ಮಲ್ಲಿ ಈ ಗಜೇಂದ್ರಗಡ ನಗರದೊಳಗೆ ಮೊದಲಿನಿಂದಲೂ ನಾನು ಈ ವಿರುದ್ಧ ಒಂದು ಹೋರಾಟ ಮಾಡ್ತಾನೆ ಬಂದಿದ್ದೀನಿ. ಏನು ಹೋರಾಟ ಅಂತ ಕೇಳಿದ್ರೆ, ಸಾಕಷ್ಟು ಮೊದಲಿಂದನೂ ನಮ್ಮ ಗಜೇಂದ್ರಗಡ ಶಿವಾಜಿ ವಂಶಸ್ಥರು ಇರ್ತಕ್ಕಂತಹ ಗೋರ್ಪಡೆ ಮನೆತನ ಅಥವಾ ಆಗಿರ್ಬೋದು, ದೊಡ್ಡ ದೊಡ್ಡ ಹಿಂದೂಗಳ ಒಂದು ತಾಕತ್ತಿನ ಕೋಟೆನಾಡು ಅಂತ ಕರಿತಕ್ಕಂತಹ ಊರು ಗಜೇಂದ್ರಗಡ. ಇದರೊಳಗೆ ಈ ಕೆಲವು ಕುತಂತ್ರಿಗಳಿಂದ, ನಮ್ಮವರೇ ಕೆಲವೊಬ್ಬರು ಕುತಂತ್ರಿಗಳು ಮೊದಲಿಂದಲೂ ಈ ದೇಶಕ್ಕೆ ಒಂದು ಏನು ಬೇಜಾರು ಅಂತ ಹೇಳ್ಬೋದು, ದೇಶಕ್ಕೆ ಒಂದು ದರಿದ್ರ ಅಂಟಿದೆ ಅಂತ ಹೇಳ್ಬೋದು. ನಮ್ಮವರೇ ಆಗಿರ್ತಕ್ಕಂಥ ಕುತಂತ್ರಿಗಳಿಂದ ಇವತ್ತು ಈ ಕ್ರಿಶ್ಚಿಯಾನಿಟಿ ಕುತಂತ್ರಿಗಳಿಂದ ಇವತ್ತು ನಮ್ಮ ಗಜೇಂದ್ರಗಡ ನಾಡು ಕುಗ್ಗಿ ಹಾಳಾಗಿ ಹೊಂಟದ. ನಮ್ಮ ಸಂಸ್ಕೃತಿ ಹಾಳಾಗಿ ಹೊಂಟದ. ನಮ್ಮ ಹಿಂದೂ ಸಂಸ್ಕೃತಿ ಉಳಿತಾ ಇಲ್ಲ. ನಮ್ಮ ಹಿಂದೂ ಸಂಸ್ಕೃತಿ ನಶಿಸಿ ಹೋಗಲಿಕ್ಕೆ ಇವತ್ತು ಉದಾಹರಣೆಯಿಂದ ಆ ಹೋಲಿ ಫ್ಯಾಮಿಲಿ ಸ್ಕೂಲ್. ನಾವು ಅದಕ್ಕೆ ಸಂಬಂಧಪಟ್ಟ ಇದು ಯಾಕೆ ಸ್ಕೂಲ್ ಒಂದು ಹೇಳ್ತಾ ಇದ್ದೀನಿ ಅಂದ್ರೆ, ಸಾಕಷ್ಟು ಸ್ಕೂಲ್ ಇವತ್ತು ಗಜೇಂದ್ರಗಡ ನಗರದಾಗ ಇದ್ದಾವೆ. ಯಾವ ಸ್ಕೂಲ್ಗಳಿಗೂ ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂತ ಕೇಳಿದ್ರೆ, ಆ ಹೋಲೀಸ್ ಫ್ಯಾಮಿಲಿ ಸ್ಕೂಲಲ್ಲಿ ಇವತ್ತು ದೇಶಕ್ಕೆ ಬಂದ ಅಂತ ರಾಷ್ಟ್ರಗೀತೆಯನ್ನು ಹಾಡ್ತೇವೆ ನಾವು. ಇವತ್ತು ರಾಜ್ಯ ಅಂತ ಬಂದ ತಕ್ಷಣ ನಾಡಗೀತೆಯನ್ನು ಹಾಡಿ ಮಕ್ಕಳಲ್ಲಿ ನಮ್ಮ ದೇಶ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಂದು ಶಾಲೆ ಇವತ್ತು ತಮ್ಮದೇ ಆದಂಥ ಆ ಒಂದು ಏನು ಮಳೆ ಹೊಡ್ಕೊಂಡಿರ್ತಕ್ಕಂಥ ಒಂದು ಕ್ರಿಶ್ಚಿಯಾನಿಟಿ, ಆ ಯೇಸುವಿನ ಒಂದು ಹಾಡುಗಳನ್ನು ಹಾಡಿಸ್ತಾರೆ ಇವರು ಆ ಶಾಲೆ ಒಳಗೆ. ನಮ್ಮ ಇಲ್ಲಿರ್ತಕ್ಕಂತಹ ತಂದೆ ತಾಯಿಗಳು ಮಕ್ಕಳನ್ನು ಕಷ್ಟಪಟ್ಟು ಅಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ನಮ್ಮ ಸಂಸ್ಕೃತಿ ಉಳಿಲಿ, ಒಂದು ವಿದ್ಯಾಭ್ಯಾಸ ಬರಲಿ ಅಂತಕ್ಕಂತಹ ವಿದ್ಯಾಭ್ಯಾಸ ಇರ್ತಕ್ಕಂತಹ ಮಕ್ಕಳಿಗೆ ಅಲ್ಲಿ ಹಾಕಿದ್ರೆ ಇವ್ರಿಗೆ ಒಳಗಿಂದ ಒಳಗೆ ಇವರು ಮತಾಂತರ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ತಾಜಾ ಉದಾಹರಣೆ, ಗಜೇಂದ್ರಗಡದ ಜವಳಿ ಪ್ಲಾಟ್ನೊಳಗೆ ಅಲ್ಲೇ ಕೆಲಸ ಮಾಡ್ತಕ್ಕಂಥ ಶಿಕ್ಷಕಿಯರು ಇನ್ನೊಂದು ಜವಳಿ ಪ್ಲಾಟ್ನಾಗ ಕುತ್ಕೊಂಡು ಇಡೀ ನಮ್ಮ ಮತಾಂತರ ಮಾಡ್ಲಿಕ್ಕೆ ಕಾರಣಕರ್ತರಾಗ್ತಾರ ಅಂದ್ರೆ ಅದಕ್ಕೆ ಉದಾಹರಣೆ ಪೂರಾ ಹೋಲಿ ಫ್ಯಾಮಿಲಿ ಸ್ಕೂಲು. ಅಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡ್ರಿ. ಹೋಲಿ ಫ್ಯಾಮಿಲಿ ಸ್ಕೂಲ್ ಒಳಗೆ ಒಂದು ಗಾಂಧಿ ಫೋಟೋ ಇಲ್ಲ, ಅಂಬೇಡ್ಕರ್ ಫೋಟೋ ಇರಲಿಲ್ಲ. ನಾವು ಹೋರಾಟ ಆದಮೇಲೆ ಅಲ್ಲಿ ಫೋಟೋ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರ ಅಂದ್ರೆ ಇವರೇನು ಕರ್ನಾಟಕದಾಗ ಅದಾರೋ ಅಥವಾ ಏನು ಬೇರೆ ದೇಶದಾಗಿದಾರೋ ಅಂತ ತಿಳ್ಕೊಬೇಕು. ನಾವು ಇವತ್ತಿನ ಮಟ್ಟಿಗೆ ನಾವು ತಿಳ್ಕೊಳ್ಳಿಲ್ಲ. ನಮ್ಮ ಗಜೇಂದ್ರಗಡ ನಗರದ ತಂದೆ ತಾಯಿಗಳಲ್ಲಿ ನಾವು ವಿನಂತಿ ಮಾಡ್ಲಿಕ್ಕತ್ತೀನಿ, ನಮ್ಮಲ್ಲೇ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳು ಸಾಕಷ್ಟುಗಳಿದಾವ ಅಥವಾ ನಮ್ಮ ಹಿಂದೂ ಪರ ಸಂಬಂಧಕ್ಕಂಥ ಒಳ್ಳೆ ಶಾಲೆ ಕಾಲೇಜುಗಳಿದಾವ. ದಯವಿಟ್ಟು ತಮ್ಮ ಮಕ್ಕಳನ್ನು ನಾನು ನಿಮಗೆ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ಆ ಹೋಲಿ ಫ್ಯಾಮಿಲಿ ಸ್ಕೂಲ್ ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿ ಸಂಸ್ಕೃತಿ ಸರಿ ಇಲ್ಲ, ವಿದ್ಯಾಭ್ಯಾಸ ಸರಿ ಇಲ್ಲ. ಸುಮ್ಮನೆ ಶಾಲಾ ಕಲಿಸ್ತೀನಿ ಅಂಥೇಳಿ ನಮ್ಮ ಹಿಂದೂ ಸಂಸ್ಕೃತಿ ಲಾಸ್ಟಿಗೆ ಹೆಂಗೆ ಬರ್ತದೆ ಅಂದರೆ ನಮ್ಮ ಮಕ್ಕಳು ನಮ್ಮ ವಿರುದ್ಧ ಬೀಳ್ತಾರ. ನಾಳೆ ನಮ್ಮ ಅಪ್ಪ ಅಮ್ಮ ಅನ್ನೋ ಬದಲಿ ನೀ ಯಾವಲ್ಲಿ ಅನ್ನೋ ಪರಿಸ್ಥಿತಿ ಮಕ್ಕಳಲ್ಲಿ ಭಾವನೆಗಳು ಬರ್ತಾವ. ಜಾತಿ ಬೀದಿ ಬಿತ್ತಾರ. ನಾವು ಬಡ್ದಾಡೋ ಪರಿಸ್ಥಿತಿ ಬರ್ತದೆ ಬಂಧುಗಳೇ. ಅದಕ್ಕೆ ನಾನು ಇವತ್ತು ರಾಮಾಪುರಕ್ಕೆ ಸಂಬಂಧಪಟ್ಟ ಹೋಲಿ ಫ್ಯಾಮಿಲಿ ಸ್ಕೂಲ್ ಏನು ವೀರಾಪುರದಲ್ಲಿ ಇದೆಯೋ ಅದಕ್ಕೆ ಇವತ್ತು ಒಬ್ಬ ಇಲ್ಲಿರ್ತಕ್ಕಂಥ ದಟ್ಟ ದರಿದ್ರ ಭ್ರಷ್ಟಾಚಾರಿ ಪಿಡಿಒ ಏನು ಈ ಪಿಡಿಒ ಅಧಿಕಾರಿಗಳು ತಮ್ಮ ರೊಕ್ಕ ಕೊಟ್ಟು ದುಡ್ಡಿನಿಂದ ಆ ಚರ್ಚ್ ಕೊಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಬಂಧುಗಳೇ. ಅಲ್ಲಿ ಚರ್ಚ್ ಕಟ್ತಾ ಇದ್ದಾರೆ. ಈಗ ನೋಡ್ರಿ, ನಾವು ಇಲ್ಲೇ ಸುತ್ತಮುತ್ತ ಎಲ್ಲೂ ಒಂದು ಚರ್ಚ್ ಇಲ್ಲ ಅಂದ್ರೆ ಇವರು ದುಡ್ಡು ಕೊಟ್ಟು ಭ್ರಷ್ಟಾಚಾರಿಗಳಿಗೆ ಮುಂಡಾಮೋಚಿ ಇಲ್ಲೇ ಈ ವ್ಯವಸ್ಥೆ ಆಗ್ತಿದೆ ಅಂದ್ರೆ ನಮ್ಮ ಹಿಂದೂಗಳ ಪರಿಸ್ಥಿತಿ ಏನಾಗ್ಬೋದು. ಅದಕ್ಕೆ ನಾವು ಅದನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು
ಯಾವಾಗಲೂ ಎದ್ದು ನಿಂತವರು, ನಾವು ಸಿಡಿಲಿನಂತವರು, ಹಿಂದೂ ಧರ್ಮಕ್ಕೆ ಬೆಲೆ ಕೊಡೋರು. ನಮ್ಮ ಮಕ್ಕಳ ಮೃದುವತಿಗೆ ಅಥವಾ ಸಂಸ್ಕೃತಿಗೆ ಏನೋ ಧಕ್ಕೆ ಆದ್ರೆ ನಾವು ಯಾರಿಗೂ ಬಿಡೋದಿಲ್ಲ. ಆ ಹೋಲಿ ಫ್ಯಾಮಿಲಿ ಸ್ಕೂಲು ಇನ್ನೂ ಸ್ವಲ್ಪ ದಿವಸ ಒಳಗೆ ಗಜೇಂದ್ರಗಢದಿಂದ ತೊಲಗಬೇಕು. ಆ ರೀತಿ ಹೋರಾಟ ಪ್ರಾರಂಭ ಆಕತಿ. ಇದು ಇಲ್ಲಿಗೆ ಬಿಡುವುದಿಲ್ಲ. ಇದು ಜಲ ಕಷ್ಟ, ಇದು ಪ್ರಾರಂಭ ನಮ್ಮದು. ಇದು ಇನ್ನು ಏನೋ ಸಂಭವಾಮಿ ಯುಗ ಏನು ಹೇಳ್ತೀವೋ ಅದೇ ರೀತಿ ಇದು ಪ್ರಾರಂಭದ ಒಂದು ಸಂಕೇತ ಅಷ್ಟೇ. ಇದು PDO ಅಲ್ಲ. ಈ ಅಂಟಿರ್ತಕ್ಕಂಥ ನಮ್ಮ ಗಜೇಂದ್ರಗಢ ತಾಲೂಕಿನ ಎಲ್ಲೆಲ್ಲಿ ಈ ಮತಾಂತರ ಏನು ನಡೀತದೋ ಅದನ್ನು ತಡೆಯುವಂಥ ಒಂದು ಕಾರ್ಯಕ್ರಮ ಮುಂದುವರಿಸ್ತೇವೆ. ಈ PDOನ ಮೇಲಿನ ಅಧಿಕಾರಿಗಳು ತಿಳಿಸಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೂಡ ಆ ವಿಷಯವನ್ನು ತಿಳಿಸಿದ್ದೀವಿ. ಈಗ ಆಲ್ರೆಡಿ ಅವರು ಬರ್ತಾ ಇದ್ದಾರೆ. ಆ ಸ್ಕೂಲಿಗೆ ಹೋಗಿ ನಾವು ಮುತ್ತಿಗೆ ಹಾಕಿ ಅದನ್ನು ಪ್ರತಿಭಟಿಸಲಿದ್ದೀವಿ. ಇದನ್ನು ಇಲ್ಲಿಗೆ ಮುಗಿಯೋದಿಲ್ಲ, ಬಿಡೋದಿಲ್ಲ. ಇದರ ಮುಂದೆ ಆ ಶಾಲೆ ಗಜೇಂದ್ರಗಢದಾಗ ಇರಬಾರ್ದು. ಆ ರೀತಿ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತೇಳಿ ನಾವು ಇವತ್ತು ಇಲ್ಲಿ ಎಲ್ಲ ಸೇರಿಕೊಂಡು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನೂ ತನಕ ಸುಮಾರು ದಿವಸ ಆಯಿತು. ಅಲ್ಲಿಯ ನಕಲು ಕಾಪಿ ಕೊಡಲಿಕ್ಕೆ ಈ PDO ನಾಟಕ ವಿಷಯ. ಯಾಕಂದ್ರೆ ಅಲ್ಲಿ ಸತ್ಯದ ಬಯಲು ಹೊರಗಾಗ್ತದೆ, ಸತ್ಯ ಹೊರಗಡೆ ಬರ್ತದ. ಇವರು ಲಂಚಾವತಾರ ಹೊರಗೆ ಬರ್ತದ. ಇವರು ರೊಕ್ಕ ತಿಂದಿದ್ದ ಕರೆ. ಒಬ್ಬ ಇಂಜಿನಿಯರ್ ನಮ್ಮ ಸಂಘಟನೆಗೆ ಫೋನ್ ಮಾಡಿ ಹೇಳ್ತಾನ, ನೋಡ್ರಿ ಲಂಚ ಅವ್ರ ರೊಕ್ಕ ಎಷ್ಟು ಬೇಕು ಅಷ್ಟು ಕೊಟ್ಟು ಸರ್ಚ್ ಬಿಡ್ರಿ ಅಂತ ಹೇಳ್ತಕ್ಕಂಥ ಒಬ್ಬ ಇಂಜಿನಿಯರ್ ಅಂತ. ಅವ್ರು ಯಾವನಂತೂ ಗೊತ್ತಿಲ್ಲ, ಕರೆಸಕತ್ತೀವಿ. ಅವನು ಕೂಡ ಅವನ ವಿರುದ್ಧ ಹೋರಾಟ ಮಾಡ್ತೀವಿ. ಯಾವ ಕಾರಣಕ್ಕೂ ನಾವೆಲ್ಲ ನಾವೆಲ್ಲ ಹಿಂದೂ ಅನ್ನೋದನ್ನು ಪಸರಿಸ್ತೀವಿ. ಯಾವಾಗಲೂ ವಿಶ್ವ ಹಿಂದೂ ಪರಿಷತ್. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂಬೋಜಿ ಮಾತನಾಡಿ, ಹೋಲಿ ಫ್ಯಾಮಿಲಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಸರ್ಕಾರ ನೀಡುವ ನಿರ್ದೇಶನದಂತೆ ಶಾಲೆಯ ಆಡಳಿತ ನಡೆಸಲು ಸೂಚಿಸುತ್ತೇನೆ ಎಂದರು. ಗ್ರಾಮ ಪಂಚಾಯತ್ PDO ಇಟಗಿಮಠ್ 7 ದಿನಗಳಲ್ಲಿ ಶಾಲೆಗೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು ಒದಗಿಸುತ್ತೇನೆ ಎಂದರು. ಇದಕ್ಕೆ ಪಟ್ಟು ಬಿಡದ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹೋರಾಟ ಮುಂದುವರಿಸಿದರು. ಕೊನೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ, PDO ಮತ್ತು ಹಿಂದೂಪರ ಸಂಘಟನೆ ಮುಖಂಡರು ಶಾಲೆಗೆ ಭೇಟಿ ನೀಡಿ ಮುಖ್ಯೋಪಾಧ್ಯಾಯರಿಗೆ ಕಾನೂನುಬಾಹಿರವಾಗಿ ಯಾವುದೇ ಕಟ್ಟಡ ನಿರ್ಮಾಣ ಮಾಡಕೂಡದು ಮತ್ತು ಶಾಲೆಯ ಆಡಳಿತ ಮತ್ತು ಕಾರ್ಯವೈಖರಿಯನ್ನು ಸರ್ಕಾರದ ನಿರ್ದೇಶನದಂತೆ ನಡೆಸಬೇಕು ಎಂದು ಹೇಳಿದರು.